ಸಂತೋಷ ಆಗುತ್ತೆ ರೀ. ಶ್ರಮಜೀವಿ, ಒಳ್ಳೆ ವ್ಯಕ್ತಿ, ಜನರ ನಡುವೆ ಬೆರೆತು ಎಲ್ಲ ಇದು ಏನು ಹೇಳೋಕ್ಕಾಗಲ್ಲ ಬಾಯಲ್ಲಿ, ಅಂದ್ರೆ ಒಳ್ಳೆ ಶ್ರಮಜೀವಿನಿ ಅವರು. ಇಷ್ಟು ದಿನ ಕ್ಷೇತ್ರಕ್ಕೆ ಶಾಸಕರಾಗಿದ್ದು ಈಗ ರಾಜ್ಯಕ್ಕೆ ಮಂತ್ರಿ ಆಗ್ತದಾರ. ಖುಷಿಯಾಗೈತೆ ರೀ ನಮಗೆ, ತುಂಬ ಖುಷಿಯಾಗೈತೆ. ಏನು ಹೇಳಕ್ಕೆ ಬಯಸ್ತೀರಮ್ಮ ನಿಮ್ಮ? ಅವ್ರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ದೇವ್ರು ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕಾಪಾಡ್ಕೊಂತೀನಿ. ಇದೇ ಒಳ್ಳೆ ಖುಷಿಯಿಂದ ಸಂತೋಷ ಪಡ್ತಿದ್ದಾನೆ, ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ಹೆಚ್ಚಿನ ಜವಾಬ್ದಾರಿ ಬಂದೈತೆ ಅವ್ರಿಗೆ, ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಐತಿ. ತುಂಬ ಸಂತೋಷ ಆಗಿದೆ ಬಸವಂತಪ್ಪ ಅವರು ಮಂತ್ರಿಯಾಗಿ ಆಯ್ಕೆಯಾದಿದ್ದಕ್ಕೆ. ನಾವು ಅವರು ತುಂಬ ಶ್ರಮಜೀವಿಗಳು, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಕುಟುಂಬದಿಂದ ಬಂದವರು. ಅವರಿಗೆ ಅವರ ಕೆಲಸ ಮತ್ತು ಅವರ ಕಾರ್ಯವೈಖರಿಗಳನ್ನು ಗುರುತಿಸಿ ಹೈಕಮಾಂಡ್ ಒಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟಿದೆ. ಹೀಗಾಗಿ ನಾವೆಲ್ಲ ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖ ಮುಖಂಡರಿಗೆ, ಎಚ್ ಆಂಜನೇಯವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ಕುಟುಂಬದ ಪರವಾಗಿ ಎಲ್ಲರೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅವರು ಮೊದಲನೇ ಸಲ ಆಯ್ಕೆಯಾದರೂ ಕೂಡ ಅವರ ಕ್ಷೇತ್ರಕ್ಕೆ ಹೋಗಿ ಇದನ್ನು ಮಾಡಿದಾಗ ಗೊತ್ತಾಗ್ತದೆ. ಅವ್ರು ಯಾವಾಗಲೂ ಜನರ ಜೊತೆನೇ ಕೆಲಸ ಮಾಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಅದನ್ನೆಲ್ಲ ಗುರುತಿಸಿ ಹೈಕಮಾಂಡ್ ಒಂದು ಜವಾಬ್ದಾರಿಯುತ ಕೆಲಸ ಕೊಟ್ಟಾರ ಅವರಿಗೆ. ಹೀಗಾಗಿ ಅವರು ಮುಂದೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮ್ಮ ಎಲ್ಲರಿಗೆ, ನಮ್ಮ ಕುಟುಂಬಸ್ಥರಲ್ಲಿ ಐತಿ. ಹೀಗಾಗಿ ಅವರೆಲ್ಲನೂ ನಿಭಾಯಿಸ್ತಾರೆ ಅನ್ನುವಂಥ ಒಂದು ನಾವು ಆತ್ಮಸ್ಥೈರ್ಯದಿಂದನೇ ಹೇಳ್ತಾಯಿದ್ವಿ. ದೇವರು ಅವರಿಗೆ ಮತ್ತು ಅವ್ರ ಕ್ಷೇತ್ರ ಜನಸಕ್ಕೆ ನಮ್ಮ ಇವರಿಗೆಲ್ಲರಿಗೂ ಒಂದು ಒಳ್ಳೆಯ ಇದನ್ನು ಕೊಡಲಿ ಅಂತೇಳಿ, ಶಕ್ತಿ ತುಂಬಲಿ ಅಂಥೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಸರ್. ನಾವು ಅವರಿಗೆ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ರಿ, ಯಾವಾಗಲೂ ಒಳ್ಳೇದಕ್ಕೆ ಒಳ್ಳೇದಾಗ್ತಾನೆ ಇರ್ತೈತಿ. ಅದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಮತ್ತು ತತ್ವ ಸಿದ್ಧಾಂತವನ್ನು ನಂಬಿ ಕೆಲಸ ಮಾಡ್ಕೊತ ಬಂದವ್ರಿಗೆ ಎಲ್ಲರಿಗೂ ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅನ್ನೋವಂಥ ಒಂದು ಉದ್ದೇಶ ಏನಿದೆ ಅದು ಈಡೇರ್ತೈತಿ ಅಂಥೇಳಿ ನಾನು ಅನ್ನಿಸ್ತೀನಿ. ಆ ದಿಶೆಯಲ್ಲಿ ಅವರೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ಕೊತ ಹೋಗ್ತಾರನು ಕೂಡ, ಮುಂದೂ ಕೂಡ ಹೋಗ್ತಾರೆ. ಅವರಿಗೆ ಅವ್ರ ಮಾವರು ಮಂತ್ರಿ ಆದಾಗೂ ಅವರ ಅಸಿಸ್ಟೆಂಟ್ ಆಗಿದ್ದು ಕೆಲಸ ಮಾಡಿದ ತುಂಬ ಅನುಭವ ಇದೆ ಅವರಿಗೆ. ಅವರೆಲ್ಲರನ್ನೂ ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೆ, ನಮ್ಮ ಕುಟುಂಬಸ್ಥರು ಎಲ್ಲರಿಗೆ ಐತಿ. ಏನು ರೀ, ನಾವು ಅದಕ್ಕೆ ಪೂರಕವಾದಂಥ ಸಹಕಾರ ಕೊಡ್ತೀವಿ. ಎಲ್ಲರೂ ನಾವು ಚೆನ್ನಾಗಿ ಇದನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ